ಕೆಲಸ ಮಾಡ್ತಾ ಇದ್ದಂತ ರಾಜಸ್ಥಾನ ಮೂಲದ ಭಾರತೀಯ ಸೇರಿದಂತೆ ಇನ್ನೋರ್ವ ಮೃತಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಚೀನಾ ಮತ್ತೆ ರಷ್ಯಾ ಬಿಟ್ಟು ಯಾರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಹೋಗಬಾರದು ಅನ್ನೋದು ಇರಾನ್ ವಿಚಾರ ಆಗಿದೆ. ಕ್ಷಣಕ್ಕೂ ರಣಘೋರವಾಗ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 150 ಹಡಗುಗಳು ಸಿಲುಕಿದ್ದಾವೆ. ಹಾರ್ಮುಜ್ನಲ್ಲಿ ಸಿಲುಕಿರುವ ಭಾರತದ 37 ಹಡಗುಗಳಲ್ಲೇ 150 ಭಾರತೀಯ ಸಿಬ್ಬಂದಿ ಇದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ತನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಹಾಗೆ ರಷ್ಯಾದ ಬಾವುಟಗಳಿದ್ರೆ ಹಾರ್ಮುಜ್ ಜಲಸಂಧಿ ಅವರಿಗೆ ಮುಕ್ತವಾಗಿದೆ. ಅದರ ಹೊರತಾಗಿ ಬೇರೆ ಯಾವ ಕೊಲ್ಲಿ ರಾಷ್ಟ್ರದ ಗಲ್ಫ್ ರಾಷ್ಟ್ರದ ಯಾವುದೇ ಹಡಗುಗಳಿದ್ರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶ ಮಾಡಿದ್ರೆ ನಾವು ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗೆಲ್ಲ ಇರುವಾಗ ಕ್ಷಣಕ್ಕೂ ಕೂಡ ಆತಂಕ ಇದೆ. 37 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಾಕಿಕೊಂಡಿದ್ದಾವೆ. ಅದರಲ್ಲಿ ಸುಮಾರು 150 ಜನ ಭಾರತೀಯ ಸಿಬ್ಬಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಕ್ಷಣಕ್ಕೂ ಕೂಡ ಅಲ್ಲೇನಾದ್ರೂ ದಾಳಿ ಆದ್ರೆ 150 ಜನ ಭಾರತದ ಸಿಬ್ಬಂದಿಗಳಿದ್ದಾರೆ, ಅವರ ಜೀವಕ್ಕೆ ಏನಾದ್ರೂ ಅಪಾಯ ಎದುರಾಗಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ. ಕೆಲಸ ಮಾಡ್ತಾ ಇದ್ದಂತ ರಾಜಸ್ಥಾನ ಮೂಲದ ಭಾರತೀಯ ಸೇರಿದಂತೆ ಇನ್ನೋರ್ವ ಮೃತಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಚೀನಾ ಮತ್ತೆ ರಷ್ಯಾ ಬಿಟ್ಟು ಯಾರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಹೋಗಬಾರದು ಅನ್ನೋದು ಇರಾನ್ ವಿಚಾರ ಆಗಿದೆ. ಕ್ಷಣಕ್ಕೂ ರಣಘೋರವಾಗ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 150 ಹಡಗುಗಳು ಸಿಲುಕಿದ್ದಾವೆ. ಹಾರ್ಮುಜ್ನಲ್ಲಿ ಸಿಲುಕಿರುವ ಭಾರತದ 37 ಹಡಗುಗಳಲ್ಲೇ 150 ಭಾರತೀಯ ಸಿಬ್ಬಂದಿ ಇದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ತನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಹಾಗೆ ರಷ್ಯಾದ ಬಾವುಟಗಳಿದ್ರೆ ಹಾರ್ಮುಜ್ ಜಲಸಂಧಿ ಅವರಿಗೆ ಮುಕ್ತವಾಗಿದೆ. ಅದರ ಹೊರತಾಗಿ ಬೇರೆ ಯಾವ ಕೊಲ್ಲಿ ರಾಷ್ಟ್ರದ ಗಲ್ಫ್ ರಾಷ್ಟ್ರದ ಯಾವುದೇ ಹಡಗುಗಳಿದ್ರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶ ಮಾಡಿದ್ರೆ ನಾವು ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗೆಲ್ಲ ಇರುವಾಗ ಕ್ಷಣಕ್ಕೂ ಕೂಡ ಆತಂಕ ಇದೆ. 37 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಾಕಿಕೊಂಡಿದ್ದಾವೆ. ಅದರಲ್ಲಿ ಸುಮಾರು 150 ಜನ ಭಾರತೀಯ ಸಿಬ್ಬಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಕ್ಷಣಕ್ಕೂ ಕೂಡ ಅಲ್ಲೇನಾದ್ರೂ ದಾಳಿ ಆದ್ರೆ 150 ಜನ ಭಾರತದ ಸಿಬ್ಬಂದಿಗಳಿದ್ದಾರೆ, ಅವರ ಜೀವಕ್ಕೆ ಏನಾದ್ರೂ ಅಪಾಯ ಎದುರಾಗಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ. ಕೆಲಸ ಮಾಡ್ತಾ ಇದ್ದಂತ ರಾಜಸ್ಥಾನ ಮೂಲದ ಭಾರತೀಯ ಸೇರಿದಂತೆ ಇನ್ನೋರ್ವ ಮೃತಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಚೀನಾ ಮತ್ತೆ ರಷ್ಯಾ ಬಿಟ್ಟು ಯಾರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಹೋಗಬಾರದು ಅನ್ನೋದು ಇರಾನ್ ವಿಚಾರ ಆಗಿದೆ. ಕ್ಷಣಕ್ಕೂ ರಣಘೋರವಾಗ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 150 ಹಡಗುಗಳು ಸಿಲುಕಿದ್ದಾವೆ. ಹಾರ್ಮುಜ್ನಲ್ಲಿ ಸಿಲುಕಿರುವ ಭಾರತದ 37 ಹಡಗುಗಳಲ್ಲೇ 150 ಭಾರತೀಯ ಸಿಬ್ಬಂದಿ ಇದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ತನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಹಾಗೆ ರಷ್ಯಾದ ಬಾವುಟಗಳಿದ್ರೆ ಹಾರ್ಮುಜ್ ಜಲಸಂಧಿ ಅವರಿಗೆ ಮುಕ್ತವಾಗಿದೆ. ಅದರ ಹೊರತಾಗಿ ಬೇರೆ ಯಾವ ಕೊಲ್ಲಿ ರಾಷ್ಟ್ರದ ಗಲ್ಫ್ ರಾಷ್ಟ್ರದ ಯಾವುದೇ ಹಡಗುಗಳಿದ್ರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶ ಮಾಡಿದ್ರೆ ನಾವು ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗೆಲ್ಲ ಇರುವಾಗ ಕ್ಷಣಕ್ಕೂ ಕೂಡ ಆತಂಕ ಇದೆ. 37 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಾಕಿಕೊಂಡಿದ್ದಾವೆ. ಅದರಲ್ಲಿ ಸುಮಾರು 150 ಜನ ಭಾರತೀಯ ಸಿಬ್ಬಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಕ್ಷಣಕ್ಕೂ ಕೂಡ ಅಲ್ಲೇನಾದ್ರೂ ದಾಳಿ ಆದ್ರೆ 150 ಜನ ಭಾರತದ ಸಿಬ್ಬಂದಿಗಳಿದ್ದಾರೆ, ಅವರ ಜೀವಕ್ಕೆ ಏನಾದ್ರೂ ಅಪಾಯ ಎದುರಾಗಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ. ಕೆಲಸ ಮಾಡ್ತಾ ಇದ್ದಂತ ರಾಜಸ್ಥಾನ ಮೂಲದ
ಭಾರತೀಯ ಸೇರಿದಂತೆ ಇನ್ನೋರ್ವ ಮೃತಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಚೀನಾ ಮತ್ತೆ ರಷ್ಯಾ ಬಿಟ್ಟು ಯಾರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಹೋಗಬಾರದು ಅನ್ನೋದು ಇರಾನ್ ವಿಚಾರ ಆಗಿದೆ. ಕ್ಷಣಕ್ಕೂ ರಣಘೋರವಾಗ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 150 ಹಡಗುಗಳು ಸಿಲುಕಿದ್ದಾವೆ. ಹಾರ್ಮುಜ್ನಲ್ಲಿ ಸಿಲುಕಿರುವ ಭಾರತದ 37 ಹಡಗುಗಳಲ್ಲೇ 150 ಭಾರತೀಯ ಸಿಬ್ಬಂದಿ ಇದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ತನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಹಾಗೆ ರಷ್ಯಾದ ಬಾವುಟಗಳಿದ್ರೆ ಹಾರ್ಮುಜ್ ಜಲಸಂಧಿ ಅವರಿಗೆ ಮುಕ್ತವಾಗಿದೆ. ಅದರ ಹೊರತಾಗಿ ಬೇರೆ ಯಾವ ಕೊಲ್ಲಿ ರಾಷ್ಟ್ರದ ಗಲ್ಫ್ ರಾಷ್ಟ್ರದ ಯಾವುದೇ ಹಡಗುಗಳಿದ್ರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶ ಮಾಡಿದ್ರೆ ನಾವು ಹೊಡೆದಾಕ್ಬಿಡ್ತೀವಿ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗೆಲ್ಲ ಇರುವಾಗ ಕ್ಷಣಕ್ಕೂ ಕೂಡ ಆತಂಕ ಇದೆ. 37 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಾಕಿಕೊಂಡಿದ್ದಾವೆ. ಅದರಲ್ಲಿ ಸುಮಾರು 150 ಜನ ಭಾರತೀಯ ಸಿಬ್ಬಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಕ್ಷಣಕ್ಕೂ ಕೂಡ ಅಲ್ಲೇನಾದ್ರೂ ದಾಳಿ ಆದ್ರೆ 150 ಜನ ಭಾರತದ ಸಿಬ್ಬಂದಿಗಳಿದ್ದಾರೆ, ಅವರ ಜೀವಕ್ಕೆ ಏನಾದ್ರೂ ಅಪಾಯ ಎದುರಾಗಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ. ಕೆಲಸ ಮಾಡ್ತಾ ಇದ್ದಂತ ರಾಜಸ್ಥಾನ ಮೂಲದ ಭಾರತೀಯ ಸೇರಿದಂತೆ ಇನ್ನೋರ್ವ ಮೃತಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಚೀನಾ ಮತ್ತೆ ರಷ್ಯಾ ಬಿಟ್ಟು ಯಾರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಹೋಗಬಾರದು ಅನ್ನೋದು ಇರಾನ್ ವಿಚಾರ ಆಗಿದೆ. ಕ್ಷಣಕ್ಕೂ ರಣಘೋರವಾಗ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 150 ಹಡಗುಗಳು ಸಿಲುಕಿದ್ದಾವೆ. ಹಾರ್ಮುಜ್ನಲ್ಲಿ ಸಿಲುಕಿರುವ ಭಾರತದ 37 ಹಡಗುಗಳಲ್ಲೇ 150 ಭಾರತೀಯ ಸಿಬ್ಬಂದಿ ಇದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ತನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಹಾಗೆ ರಷ್ಯಾದ ಬಾವುಟಗಳಿದ್ರೆ ಹಾರ್ಮುಜ್ ಜಲಸಂಧಿ ಅವರಿಗೆ ಮುಕ್ತವಾಗಿದೆ. ಅದರ ಹೊರತಾಗಿ ಬೇರೆ ಯಾವ ಕೊಲ್ಲಿ ರಾಷ್ಟ್ರದ ಗಲ್ಫ್ ರಾಷ್ಟ್ರದ ಯಾವುದೇ ಹಡಗುಗಳಿದ್ರೂ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶ ಮಾಡಿದ್ರೆ ನಾವು ಹೊಡೆದಾಕ್ಬಿಡ್ತೀವಿ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗೆಲ್ಲ ಇರುವಾಗ ಕ್ಷಣಕ್ಕೂ ಕೂಡ ಆತಂಕ ಇದೆ. 37 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಾಕಿಕೊಂಡಿದ್ದಾವೆ. ಅದರಲ್ಲಿ ಸುಮಾರು 150 ಜನ ಭಾರತೀಯ ಸಿಬ್ಬಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಕ್ಷಣಕ್ಕೂ ಕೂಡ ಅಲ್ಲೇನಾದ್ರೂ ದಾಳಿ ಆದ್ರೆ 150 ಜನ ಭಾರತದ ಸಿಬ್ಬಂದಿಗಳಿದ್ದಾರೆ, ಅವರ ಜೀವಕ್ಕೆ ಏನಾದ್ರೂ ಅಪಾಯ ಎದುರಾಗಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ.